ನಮಸ್ಕಾರ ಸ್ನೇಹಿತರೆ. ಆಲೋಚನೆ ಅಂದರೆ ಮಾನವನ ಮನಸ್ಸು ಮತ್ತು ಮೌನದ ನಡುವೆ ನಡೆಯುವ ವಿಶಿಷ್ಟ ಸಂಭಾಷಣೆ. ಜೀವನದ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಆಲೋಚನೆಗಳು ನಿರಂತರವಾಗಿ ಹರಿದಾಡುತ್ತವೆ. ಕೆಲವು ಆಲೋಚನೆಗಳು ಗಾಢವಾದ ಕನಸುಗಳಾಗಬಹುದು, ಮತ್ತಷ್ಟು ಗಟ್ಟಿ ಉದ್ದೇಶಗಳಾಗಿರಬಹುದು, ಅಥವಾ ಕೆಲವೊಮ್ಮೆ ಕೇವಲ ನಿರರ್ಥಕ ಯೋಚನೆಗಳಾಗಿರಬಹುದು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಆಲೋಚನೆಗಳು ರೂಪಿಸುತ್ತವೆ. ಸಕಾರಾತ್ಮಕ ಆಲೋಚನೆಗಳು ನಮ್ಮನ್ನು ಮುನ್ನಡೆಸಲು ಪ್ರೇರೇಪಿಸುತ್ತವೆ. ಋಣಾತ್ಮಕ ಆಲೋಚನೆಗಳು ಹಿಂದೆ ತಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಆದ್ದರಿಂದ ನೀವು ಯೋಚಿಸುವಂತೆಯೇ ನೀವು ಆಗುತ್ತೀರಿ ಎಂಬ ನುಡಿಗೆ ಪ್ರಾಮುಖ್ಯತೆ ನೀಡಲಾಗಿದೆ. ಆಲೋಚನೆಗಳನ್ನು ನಿಯಂತ್ರಿಸಲು, ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲು ಶಕ್ತಿಯುತ ಮನಸ್ಸು ಅಗತ್ಯ. ಜೀವನದಲ್ಲಿ ವಿಫಲತೆಯನ್ನು ಎದುರಿಸಿದಾಗ ನಾನು ಇದನ್ನೇನು ನಿಭಾಯಿಸಬಹುದು ಎಂಬ ಸಕಾರಾತ್ಮಕ ಆಲೋಚನೆ ಮಾನವನ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಇತರರ ಬೆಂಬಲವನ್ನು ಪಡೆಯಲು ನಮ್ಮ ಆಲೋಚನೆಗಳು ನಮ್ಮ ಭಾಷಣ ಹಾಗೂ ಆಕ್ಷೇಪಣೆಗಳಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಬೇಕು. ತಿಂಗಳಿಗೆ, ದಿನಕ್ಕೆ, ಹೊತ್ತಿಗೆ, ನಿಮಿಷಕ್ಕೆ ಮಾನವ ತನ್ನ ಜೀವನದ ಮಾರ್ಗವನ್ನು ಬದಲಾಯಿಸಬಹುದು, ಆದರೆ ಅದು ಆಲೋಚನೆಯ ಶಕ್ತಿಯಿಂದ ಮಾತ್ರ. ಸಮರ್ಥ ಆಲೋಚನೆ ಜೀವನಕ್ಕೆ ಬೆಳಕನ್ನು ತರಬಹುದು. ಅದೃಷ್ಟವನ್ನು ನಂಬುವ ಬದಲು ಆಲೋಚನೆಗಳನ್ನು ಕ್ರಮಬದ್ಧವಾಗಿ ಬಳಸಿದರೆ ಅದು ಕನಸುಗಳನ್ನು ಸತ್ಯಗೊಳಿಸಲು ಮಾರ್ಗವನ್ನಾಗಿಸುತ್ತದೆ. ಆಲೋಚನೆ ನಮ್ಮ ಜೀವನದ ಬೆಳಕು. ಇದನ್ನು ಸದಾ ಗಮ್ಯಸ್ಥಾನಕ್ಕೆ ಕೊಂಡೊಯ್ಯೋಣ.